ಹಾಯ್ ಹೆಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಬನ್ನಿ ಇವತ್ತಿನ ಸಂಚಿಕೆ ಆಸೆ ಸೀರಿಯಲಲ್ಲಿ ಏನಾಗತ್ತೆ ಅಂತ ನೋಡ್ಕೊಂಬರೋಣ. ಮೊದಲಿಗೆ ಕತೆ ಶುರುವಾಗೋದು ರೋಹಿಣಿಯ ಆತಂಕದಿಂದ. ರೋಹಿಣಿ ಅತ್ತೆ ಮತ್ತೆ ವಿಶಾಲಾಕ್ಷಿ ಸೇರ್ಕೊಂಡು ತನ್ನ ಮಗ ಕೃಷ್ಣ ಎಲ್ಲೋ ದೂರ ಕಳಿಸೋಕೆ ಸಂಚು ಮಾಡ್ತಾ ಇದ್ದಾರೆ ಅಂತ ರೋಹಿಣಿಗೆ ಗೊತ್ತಾಗತ್ತೆ. ಸೊ ಅವಳು ಗಾಬರಿಯಾಗಿ ರೋಹಿಣಿ ತಕ್ಷಣ ಮೀನಾಗೆ ಕಾಲ್ ಮಾಡಿ ಸ್ಕೂಲ್ಗೆ ಹೋಗಿ ಕೃಷ್ಣನ ಮನೆಗೆ ಕರ್ಕೊಂಬರ್ಬೇಕು ಅಂತ ಅವನ ಎಲ್ಲೋ ಸಾಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಅತ್ತೆ ಅಂತ ಹೇಳ್ತಾರೆ. ಮೀನಾ ತಾನು ದೂರ ಇದ್ದೀನಿ, ನನಗೆ ಬರೋಕ್ಕಾಗಲ್ಲ, ಸೂರ್ಯನಿಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಆದ್ರೆ ಸೂರ್ಯನು ದೂರ ಇದ್ರೆ ಏನ್ ಮಾಡೋದು ಅಂತ ಕೇಳಿದಾಗ ಅವನು ಎಲ್ಲಿದ್ರು ಸೂರ್ಯ ಬರ್ತಾರೆ, ಯಾಕೆಂದ್ರೆ ಆ ಮಗು ಮೇಲೆ ಅಪಾರ ಪ್ರೀತಿ ಇದೆ, ಅದಕ್ಕೋಸ್ಕರ ಬಂದೇ ಬರ್ತಾರೆ ಅಂತ ಹೇಳ್ತಾರೆ. ನಂತರ ಮೀನಾ ಸೂರ್ಯನಿಗೆ ಕಾಲ್ ಮಾಡಿ ಕೃಷ್ಣ ಕರ್ಕೊಂಬರಕ್ಕೆ ಹೇಳ್ತಾಳೆ. ಇಲ್ಲಿ ಸೂರ್ಯ ಕೂಡ ಒಪ್ಕೋತಾನೆ. ಈ ಕಡೆ ವಿಶಾಲಾಕ್ಷಿ ನೆನೆಸಿದ ರೌಡಿಗಳು ಸ್ಕೂಲ್ ಹತ್ರ ಕೃಷ್ಗಾಗಿ ಕಾಯ್ತಾ ಇರ್ತಾರೆ. ವಿಶಾಲಾಕ್ಷಿ ಸ್ವತಃ ಅಲ್ಲಿಗೆ ಬಂದು ಕೃಷ್ಣನಿಗೆ ಸುಳ್ಳು ಹೇಳ್ತಾಳೆ. ನಿಮ್ಮ ಮೀನಾ ಆಂಟಿ ಹೂವು ಕಟ್ಟೋದ್ರಲ್ಲಿ ಬ್ಯುಸಿದ್ದಾರೆ, ಸೂರ್ಯ ಅಂಕಲ್ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದಕ್ಕೆ ನನ್ನನ್ನ ಕಳಿಸಿದ್ದಾರೆ ಅಂತ ನಂಬಿಸಿ ರೌಡಿಗಳ ಕಾರಿಗೆ ಹಾರಿಸ್ಬಿಡ್ತಾಳೆ ಕೃಷ್ಣ. ಫಸ್ಟ್ ಅನುಮಾನ ಪಟ್ರು, ಅವಳ ಮಾತನ್ನ ನಂಬಿ ಕಾರು ಹತ್ಬಿಡ್ತಾನೆ. ಅದೇ ಸಮಯಕ್ಕೆ ಸೂರ್ಯ ಸ್ಕೂಲ್ ಹತ್ರ ಬರ್ತಾನೆ. ಒಂದು ಕಾರು ಅತಿ ವೇಗವಾಗಿ ಹೋಗ್ತಾ ಇರೋದು ಕಂಡು ಸೂರ್ಯನಿಗೆ ಅನುಮಾನ ಬರುತ್ತೆ. ಸೊ ಕಾರ್ ಒಳಗಡೆ ಕೃಷ್ಣ ಸೂರ್ಯ ಅಂಕಲ್ ಅಂತ ಕಿರಿಚ್ತಾ ಇರೋದು ನೋಡ್ಕೊಂಡು ಕಾಣಿಸುತ್ತೆ. ಸೊ ಅಷ್ಟರಲ್ಲೇ ಆ ವಿಲನ್ಗಳು ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ಸೂರ್ಯ ಅವ್ರನ್ನ ಚೇಸ್ ಮಾಡ್ಕೊಂಡು ಹೋಗ್ತಾನೆ. ಈ ನಡುವೆ ಮೀನಾಗೆ ಕಾಲ್ ಮಾಡಿ ಈ ತರ ಆಗಿದೆ ಅಂತ ಹೇಳ್ತಾನೆ ಸೂರ್ಯ. ಆಮೇಲೆ ಮೀನಾ ಇಲ್ಲಿ ರೋಹಿಣಿಗೆ ಕೂಡ ಇಲ್ಲಿ ಆಲ್ರೆಡಿ ಕಿಡ್ನಾಪ್ ಆಗ್ಬಿಟ್ಟಿದ್ದಾನೆ, ನೀನಿನ್ನು ಟೆನ್ಷನ್ ಮಾಡ್ಕೋಬೇಡ, ಸೂರ್ಯ ಇದ್ದಾನೆ, ಅವನ್ನ ಸೇಫ್ ಆಗಿ ಕರ್ಕೊಂಡ್ ಬರ್ತಾನೆ ಅಂತ ಸಮಾಧಾನ ಮಾಡ್ತಾರೆ. ಈ ಕಡೆ ಸೂರ್ಯ ಕಿಡ್ನಾಪರ್ಗಳನ್ನ ಕಾರನ್ನ ಅಡ್ಡಗಟ್ಟಿ ರೌಡಿಗಳ ಜೊತೆ ಫೈಟ್ ಮಾಡ್ತಾನೆ. ರೌಡಿಗಳನ್ನ ಹಿಡಿದು ಸರಿಯಾಗಿ ಬೆಂಡೆದ್ದಾಗ ಆ ಮಗುವನ್ನ ಚೆನ್ನೈ ಅನಾಥಾಶ್ರಮಕ್ಕೆ ತಲುಪಿಸೋಕೆ ವಿಶಾಲಾಕ್ಷಿ ಅವರು ಹೇಳಿದ್ರು ಅಂತ ಸತ್ಯ ಹೊರಬರುತ್ತೆ. ಸೂರ್ಯ ಕೃಷ್ಣನ ಸುರಕ್ಷಿತವಾಗಿ ರಕ್ಷಿಸಿ ಅವನಿಗೆ ಐಸ್ ಕ್ರೀಮ್ ಚಾಕ್ಲೇಟ್ಸ್ ಎಲ್ಲ ಕೊಡಿಸಿ ಧೈರ್ಯ ತುಂಬಿ ಮನೆಗೆ ಕರ್ಕೊಂಡ್ ಬರ್ತಾನೆ. ಮನೆಗೆ ಬಂದ್ಮೇಲೆ ಸೂರ್ಯ ಎಲ್ಲರ ಮುಂದೆ ಈ ಅಂತೆನೆ ಕಿಡ್ನಾಪ್ ಮಾಡಿಸಿದ್ದು ವಿಶಾಲಾಕ್ಷಿ ಅವರನ್ನ ಜೊತೆಗೆ ಸೇರಿಸ್ಕೊಂಡು ಅಂತ ಹೇಳಿದಾಗ ಮನೆಯವರಿಗೆಲ್ಲ ತುಂಬಾನೇ ಶಾಕ್ ಆಗತ್ತೆ. ಎಲ್ರು ಯಾಕೆ ಬೇಕಿತ್ತು ಅತ್ತೆ ನಿಮ್ಗೆ ಇಷ್ಟು ಕ್ರೂರವಾದ್ರ ಅಂತ ಇಲ್ಲಿ ಶ್ರುತಿ ಕೇಳ್ತಾ ಇರ್ತಾರೆ. ಹಾಗೆ ರೋಹಿಣಿ ಅಂತೂ ಏನು ಮಾತಾಡ್ದೇನೆ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಈ ಕಡೆ ಮನೋಜ್ ಅಮ್ಮ ಮಾಡಿದೆ ಸರಿ ಅಂತ ಹೇಳ್ತಿರುವಾಗ ರಂಗನಾಥ್ಗೆ ಇದೆಲ್ಲ ನೋಡಿ ಸಿಟ್ಟು ಬಂದು, ಶಾಂತಿ ನೀನು ಯಾಕೆ ಈ ತರ ಕ್ರೂರಿ ಅದೇ ಗೊತ್ತಿಲ್ಲ, ಕಲ್ಬಂಡೆ ಆಗ್ಬಿಟ್ಟಿದ್ಯಾ, ಇಷ್ಟಕ್ಕೆಲ್ಲ ನೀನು ಇದ್ ಮಾಡಲ್ಲ, ಅದಕ್ಕೋಸ್ಕರ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ನಿನ್ನ ಹಿಡ್ಕೊಟ್ರೆ ಸರಿ ಆಗುತ್ತೆ ಅಂತ ಪೊಲೀಸ್ಗೆ ಕಾಲ್ ಮಾಡಕ್ಕೆ ಹೋಗ್ತಾರೆ. ಆಗ ಮೀನಾ ನೋಡಿ ಮಾವ ಇದನ್ನ ನಾವೇ ಸಾಲ್ವ್ ಮಾಡ್ಕೊಳ್ಳೋಣ, ಪೊಲೀಸ್ ಅಂತ ಅಂದ್ರೆ ಮಾನ ಮರ್ಯಾದೆ ಹೋಗುತ್ತೆ ಅಷ್ಟೇ ಅಲ್ವಾ ಅಂತ ಹೇಳ್ತಾರೆ. ಇದ್ ನೋಡ್ಕೊಂಡು ಶಾಂತಿ ಸಿಟ್ಟಿಂದ ಮೀನಾನ ನೋಡಿದಾಗ ಮನೆಯವರೆಲ್ಲರೂ ಮಾಡ್ಬಿಟ್ಟು ಮೀನನ್ನ ಗುರಾಯಿಸ್ತಾ ಇದೆಯಾ ಅಂತ ರಂಗನಾಥ್ ಅವರು ಬೈತಾ ಇರ್ತಾರೆ. ನಂತರ ನಾನೇನೋ ಮಾಡಬಾರ್ದು ಮಾಡ್ದೆ, ಅವ್ರನ್ನ ಏನು ಕಿಡ್ನಾಪ್ ಮಾಡಿಸ್ದೆ ಅಷ್ಟೇನೆ, ಒಂದು ಅನಾಥಾಶ್ರಮಕ್ಕೆ ಬಿಡ್ತದೆ, ಅವನೇನು ಸಾಯಿಸ್ತಾ ಇರಲಿಲ್ಲ. ನಾನು ನಿಮ್ಗೆಲ್ಲ ಒಳ್ಳೇದಾಗ್ಬೇಕು ಅಂತಾನೆ ಮಾಡಿದ್ದು, ಯಾಕೆಂದ್ರೆ ನಾನು ಫಸ್ಟ್ ಹೇಳಿದ್ದೆ ಅಲ್ವಾ ಕ್ರಿಶ್ ನಮ್ಮ ಮನೇಲಿ ಇರೋದು ಬೇಡ ಅಂತ, ನಿಮ್ಗೆಲ್ಲ ಮದುವೆ ಆಗಿದೆ, ಇನ್ನು ಮಕ್ಕಳಾಗತ್ತೆ, ನಿಮ್ಗೆಲ್ರು ಒಂದ್ ಮಕ್ಳಾದ್ಮೇಲೆ ಅವನ್ನ ಬಿಟ್ಬಿಡ್ತೀರಾ ಅಂತ ಹಾಗೆ ಮಾಡಿದೆ ಅಷ್ಟೇ ಅಂತ ಅವಳು ತಾನೇ ಮಾಡಿದ್ದು ಸರಿ ಅಂತ ಹೇಳ್ಕೊತಾರೆ. ಮನೆಯವರೆಲ್ಲ ಇವಳು ಸರಿ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಕೊಂಡು ಹೊರಡ್ತಾರೆ. ಹೀಗೆ ಇವತ್ತಿನ ಎಪಿಸೋಡ್ ಮುಗಿತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಗತ್ತೆ ಅಂದ್ರೆ ಇಲ್ಲಿ ಮೀನಾ ರೋಹಿಣಿನ ಕರ್ದ್ಬಿಟ್ಟು ನೋಡು ಕೃಷ್ಣ ಮತ್ತೆ ಮನೋಜ್ನ ಒಂದ್ ಮಾಡೋದು ನಿನ್ ಜವಾಬ್ದಾರಿ ಅಂತ ಹೇಳಿದಾಗ ಅದನ್ನ ಹೇಗ್ ಮಾಡೋದು ಅಂತ ಕೇಳ್ತಾರೆ ರೋಹಿಣಿ. ಆಗ ಸರಿ ಇವತ್ತು ಕೃಷ್ಣ ನೀನೇ ಮಲಗಿಸ್ಕೋಬೇಕು, ಆವಾಗ ಅವ್ರಿಬ್ರ ನಡುವೆ ಒಳ್ಳೆ ಸಂಬಂಧ ಬೆಳೆಯತ್ತೆ ಅಂತ ನೋಡೋಣ ಅಂತ ಕೃಷ್ಣ ಅಲ್ಲಿಗೆ ಮಲಗಕ್ಕೆ ಕಳಿಸ್ತಾಳೆ. ಇಲ್ಲಿ ಕ್ರಿಶ್ ಕೂಡ ತುಂಬಾ ಖುಷಿಯಿಂದ ಮಲಗ್ತಾನೆ. ಇವತ್ತಿಗೆ ಎಪಿಸೋಡ್ ಮುಗಿತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ